ಈ ಜ್ಯೂಸ್ನ ಮಾಡೋದಕ್ಕೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಆ್ಯಪಲ್, ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಇದು ತುಂಬ ಎನರ್ಜೆಟಿಕ್. ಹಾಗೆ ತಗೊಂಡಂತಹ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ನ ಹೀಗೆ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಸೊ ಈಗ ಈ ಮೂರನ್ನು ನಾವು ಏನು ಮಾಡಬೇಕಂದ್ರೆ ಗ್ರೈಂಡ್ ಮಾಡ್ಕೊಂಡು ಬರೋಣ, ಹೋಗಿ ಜ್ಯೂಸ್ ಟೈಪ್ ಮಾಡ್ಕೊಂಡು ಬರೋಣ. ಇದೊಂಥರ ಹೈಲಿ ನ್ಯೂಟ್ರಿಷನಲ್ ಜ್ಯೂಸ್ ಅಂತ ಹೇಳ್ಬೋದು. ಡೈರೆಕ್ಟಾಗಿ ಮಕ್ಳಿಗೆ ಕೊಟ್ಟರೆ ಮಕ್ಕಳು ತಿನ್ನೋದಕ್ಕೆ ರೆಫ್ಯೂಸ್ ಮಾಡೋವಂಥ ಮಕ್ಕಳಿಗೆ ಇದನ್ನು ಮಾಡಿ ನೀವು ಜ್ಯೂಸ್ ಟೈಪಲ್ಲಿ ಕೊಟ್ಟರೆ ಅವ್ರಿಗೆ ನಾವು ಏನು ಕೊಟ್ಟಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ, ಹಾಗೆ ಕುಡಿತಾರೆ ಕೂಡ. ಸೊ ಆ್ಯಪಲ್ಲು ಇಟ್ಸ್ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಈಟ್ ಎ ಆ್ಯಪಲ್ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಸೊ ಆ್ಯಪಲ್ ಕೂಡ ಮಕ್ಳಿಗೆ ಒಳ್ಳೆಯದು. ಕ್ಯಾರೆಟ್ ವಿಟಮಿನ್ ಎ ಹೆಚ್ಚಿರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಬೀಟ್ರೂಟು ಬ್ಲಡ್ ಇಂಪ್ರೂವ್ ಮಾಡುತ್ತೆ. ಸೊ ಮಕ್ಳಿಗೆ ಕೂಡ ಒಳ್ಳೆಯದು, ಹಾಗೆ ಎಲ್ಡರ್ಸ್ ಕೂಡ ಇದನ್ನು ತೊಗೋಬೋದು. ಓಕೆನಾ? ಈಗ ನಾನು ಇದನ್ನು ನೋಡ್ಬೋದು. ಈಗ ನಾನು ಇದನ್ನು ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ, ಜ್ಯೂಸ್ ಫಾರ್ಮೆಟಲ್ಲಿದೆ. ಸೊ ಇದನ್ನು ಡೈರೆಕ್ಟಾಗಿ ಹೀಗೆ ಕುಡಿಬೋದು. ಹೀಗೆ ಕುಡಿದ್ರೆ ಹೈಲಿ ನ್ಯೂಟ್ರಿಷನಲ್ಲು. ಕುಡಿಯೋಕ್ಕಾಗಿಲ್ಲ ಅಂತಂತಂದರೆ ಫಿಲ್ಟ್ರ್ ಮಾಡ್ಕೋಬೋದು. ನೀವು ಫಿಲ್ಟ್ರ್ ಮಾಡ್ಕೊಂಡು ಕೊಡ್ಬೋದು ಮಕ್ಕಳಿಗೆ. ಸೊ ನೋಡಿ, ಫಿಲ್ಟ್ರ್ ಮಾಡಿದ್ರೆ ಹೀಗೆ ಸಿಕ್ಕತ್ತೆ. ಇದನ್ನು ಡೈರೆಕ್ಟಾಗಿ ಮಕ್ಕಳಿಗೆ ಒಂದು ಗ್ಲಾಸಿಗೆ ಪೋರ್ ಮಾಡಿ ಕೊಡ್ಬೋದು. ಇದನ್ನು ಯೂಶಲಾಗಿ ಮಕ್ಳಿಗೆ ಕೊಡೋದ್ರ ಜೊತೆಗೆ ಎಲ್ಡರ್ಸಿಗೆ ಕೊಡಿದ್ರೆ ತುಂಬ ಒಳ್ಳೆಯದು. ಡಯಟ್ ಮಾಡ್ತಾ ಇರೋರಿಗೆ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ತುಂಬ ಒಳ್ಳೆಯ ಜ್ಯೂಸ್ ಇದು. ಅರ್ಲಿ ಮಾರ್ನಿಂಗ್ ಕುಡಿದ್ರೆ ತುಂಬ ಒಳ್ಳೆಯದು. ಸೊ ಈ ಜ್ಯೂಸ್ಗೆ ನೀವು ಶುಗರ್ ಆ್ಯಡ್ ಮಾಡಿಲ್ದಲೇ ಇರೋದ್ರಿಂದ ಶುಗರ್ ಫ್ರೀ ಜ್ಯೂಸ್ ಅಂತಲೂ ಹೇಳ್ಬೋದು. ಇದರಲ್ಲಿ ಬೀಟ್ರೂಟು ಮತ್ತು ಕ್ಯಾರೆಟ್, ಆ್ಯಪಲ್ ಅದರದ್ದೇ ಆದ ಶುಗರ್ನೆಸ್, ಸುಕ್ರೋಸ್ ಇರೋದ್ರಿಂದ ಅದರದ್ದೇ ಆದ ಶುಗರ್ ಇರುತ್ತೆ. ಸೊ ನಾವು ಎಕ್ಸ್ಟರ್ನಲ್ ಶುಗರ್ಸ್ ಆ್ಯಡ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಹೈಲಿ ಹೆಲ್ದಿ, ಹೈಲಿ ನ್ಯೂಟ್ರಿಷಿಯಸ್ ಜ್ಯೂಸ್ ಅಂತ ಹೇಳ್ಬೋದು. ಹಾಗೆ ಈಗ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ನಮಗೆ ಸಿಗುತ್ತಲ್ಲ ಪ್ಯೂರಿ, ಇದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಇದನ್ನು ಫೇಸ್ ಪ್ಯಾಕ್ ಎಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನ್ಯಾಚುರಲ್ ಫೇಸ್ ಪ್ಯಾಕ್. ಸೊ ನಾನು ಈ ಫಿಲ್ಟ್ರ್ ಮಾಡ್ಕೊಂಡಿರೋ ಜ್ಯೂಸನ್ನ ಸರ್ವ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಟೈಮ್ ಆದರೂ, ಈವ್ನಿಂಗ್ ಹೊರಗಡೆಯಿಂದ ತಂದು ಪ್ಯಾಕೆಟ್ ಜ್ಯೂಸ್ ಕುಡಿಸೋದಕ್ಕಿಂತ ಮನೆಯಲ್ಲೇ ಹೀಗೆ ಟ್ರೈ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಹೆಲ್ದಿ ಅನಿಸುತ್ತೆ. ಈಗ ನಾವು ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀವಿ. ನೀವು ಪೊಮೊಗ್ರಾನೇಟ್ ಬೇಕಾದರೂ ತೊಗೋಬೋದು. ಸೊ ಹೀಗೆ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಹೆಲ್ತ್ ಆರಾಮಾಗಿರುತ್ತೆ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ಚಾನಲ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಮಗಳು ಕುಡಿಯೋದನ್ನು ನೋಡ್ಬೋದು ನೀವು. ಸೊ ಹೆಂಗಿದೆಯಮ್ಮ ಜ್ಯೂಸ್? ಚೆನ್ನಾಗಿದೆಯಾ? ಚೆನ್ನಾಗಿದೆಯಮ್ಮ?